ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಗುಂಡ್ಲುಪೇಟೆ ಪಟ್ಟಣದ ವೀರಯೋಧ ಶಿವಾನಂದ ಸ್ಮಾರಕದ ಮುಂಭಾಗ ಧ್ವಜಾರೋಹಣ ನೆರವೇರಿಸುವ ಮುಖಾಂತರ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ, ಸ್ವಾತಂತ್ರ್ಯಕ್ಕೆ ಶ್ರಮಿಸಿದ ಮಹಾನ್ ನಾಯಕರನ್ನ ಸ್ಮರಿಸಬೇಕು ಅಂತ ತಿಳಿಸಿದ್ರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ ಮಾತನಾಡಿ, ಸ್ವಾತಂತ್ರ್ಯ ದಿನದ ಕುರಿತು ಹಲವು ಮಾಹಿತಿಗಳನ್ನ ತಿಳಿಸುವುದರ ಜೊತೆಗೆ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಂಚಾಲಕರಾದಂತಹ ಕುಂಜಟ್ಟಿ ಹಾಗೂ ಮಾಸ್ಟರ್ ಮಲ್ಲಯ್ಯ ಮಾತನಾಡಿ, ದೇಶದ ಮಹನೀಯರ ಬಗ್ಗೆ ಹಲವು ವಿಚಾರಧಾರೆಗಳನ್ನ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಛಲವಾದಿ ಆರ್ ಸೋಮಣ್ಣ, ಜಿಲ್ಲಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್, ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ ಮತ್ತು ತಾಲೂಕು ಕಾರ್ಯದರ್ಶಿಗಳಾದಂತಹ ಎಸ್ ಮುಬಾರಕ್, ತಾಲೂಕು ಉಪಾಧ್ಯಕ್ಷರಾದಂತಹ ಮಂಜುನಾಥ್, ಟೌನ್ ಅಧ್ಯಕ್ಷರಾದಂತಹ ಸಾದಿಕ್ ಪಾಷಾ, ಟೌನ್ ಗೌರವ ಅಧ್ಯಕ್ಷರಾದಂತಹ ಶಕೀಲಾ, ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು, ಜಾಹೀರ್ ಹುಸೇನ್, ಡ್ಯಾನ್ಸರ್ ಪವನ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಹಾಗೂ ಕಾವಲು ಪಡೆ ಎಲ್ಲ ಅಧ್ಯಕ್ಷರು ಸದಸ್ಯರು ಮುಖ್ಯಸ್ಥರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಈ ದಿನ ಇಲ್ಲಿ ಶಿವಾನಂದ ಸ್ಮಾರಕ ನಾನು ಇದೇ ಮೊದಲನೇ ತಾರೀಕು ಆದರೂ ಕೂಡ ಬಹಳ ಈ ಒಂದು ಕಾವಲು ಪಡೆ ಸಂಘದಿಂದ ಬಹಳ ಏನು ಒಂದು ಎಲ್ಲರಲ್ಲೂ ತುಂಬಿದ ಅಭಿಮಾನ ತುಂಬಿ ಈ ಒಂದು ಶಿವಾನಂದ ಯೋಧರ ಸ್ಥಳದಲ್ಲಿ ಈ ಮಹಾತ್ಮ ಗಾಂಧೀಜಿಯವರು ಏನು ನಮಗೆ ಸ್ವತಂತ್ರವನ್ನು ಇವತ್ತಿಗೆ 79 ವರ್ಷ ತುಂಬಿ ಈಗ 80ನೇ ವರ್ಷಕ್ಕೆ ನಾವು ಕಾಲಿಟ್ಟು ಇವತ್ತು ಇಡೀ ದೇಶಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ತುಂಬ ಉಲ್ಲಾಸಕರವಾದಂಥ ದಿನ. ಯಾಕೆ ಅಂದರೆ ಇಲ್ಲಿ ಇದು ಒಂದು ಯೋಧರ ಸ್ಮಾರಕ ಭವನ ಅಂತ ನಾವು ಭಾವಿಸಿ ಇಲ್ಲಿ ಮಾಡ್ತಾ ಇರೋದು ತುಂಬ ಗೌರವಾನ್ವಿತ ಸಮಾರಂಭ ಅಂತ ಹೇಳ್ತಾ, ಮತ್ತು ಈ ದಿನ ನಾವು ಈ ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಒಬ್ಬರೇ ಅಲ್ಲ, ಇನ್ನೂ ಮಹಾನ್ ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲಿ ದೇಶ ಸೇವೆಗೋಸ್ಕರ ಮಡಿದು ರಕ್ತದ ಕೋಡಿಗಳನ್ನು ಹರಿಸಿ ಕೊನೆಗೆ ಕರ್ನಾಟಕ ಕಾವಲು ಪಡೆಯಿಂದ ನಿರಂತರವಾಗಿ 15 ವರ್ಷಗಳಿಂದ ನಾನು ಅತಿಥಿಯಾಗಿ ಭಾಗವಹಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಗೌರವಪೂರ್ವಕವಾಗಿ